ನಮಸ್ಕಾರ. ಹೇಳೋದೇನೆಂದರೆ, ಈಗ ರುದ್ರಪ್ರಸಾದ ಬಸವೇಶ್ವರ ಅಭಿವೃದ್ಧಿ ಸಮಿತಿ ಯಡೂರು ವತಿಯಿಂದ ಒಂದು ವೀರಭದ್ರಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಬರುವಂತಹ ಭಕ್ತಾದಿಗಳಿಗೆ ಈ ಥರ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಮತ್ತು ಮಲೆಮಹದೇಶ್ವರ ಬೆಟ್ಟದಲ್ಲಿ ಪಾದಯಾತ್ರೆ ಹೋಗುವಂಥ ಭಕ್ತಾದಿಗಳಿಗೆ ನೀರು ಹಂಚುವಂತಹ ದಾನಿಗಳು ಈ ರೀತಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಎಲ್ಲರಲ್ಲೂ ಮನವಿ ಮಾಡ್ತಾನೆ. ಮತ್ತು ಕರ್ನಾಟಕ ಸರ್ಕಾರ ಒಂದು ಏನು ಇದಕ್ಕೆ ಈ ರೀತಿ ನಿರ್ವಹಣೆ ಮಾಡೋದಕ್ಕೆ ಟಾಸ್ಕ್ ಫೋರ್ಸ್ ಒಂದು ನಿರ್ವಹಣಾ ದಳವನ್ನು ರಚನೆ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರದಲ್ಲೂ ಮನವಿ ಮಾಡ್ತಾರೆ. ಹೋಗುವಂತಹ ಭಕ್ತಾದಿಗಳು ಪಾದಯಾತ್ರೆ ಭಕ್ತಾದಿಗಳು ಕೂಡ ಒಂದು ಸ್ಟೀಲ್ ಲೋಟ ಮತ್ತು ತಟ್ಟೆಯನ್ನು ಕಡ್ಡಾಯವಾಗಿ ಬಳಸಿ ಪರಿಸರ ಸ್ನೇಹಿ ವಸ್ತುಗಳ ಮೂಲಕ ಪಾದಯಾತ್ರೆಯನ್ನು ಧಾರ್ಮಿಕ ಆಚರಣೆಯನ್ನು ಮಾಡಿ ಪ್ರಕೃತಿಯನ್ನು ಉಳಿಸಿ ಅಂತ ಈ ಮೂಲಕ ಮನವಿ ಮಾಡುತ್ತೇವೆ. ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಏನು ಮಾಡಿದ್ದಾರೆ, ಇದೇ ರೀತಿ ಎಲ್ಲ ಒಂದು ಧಾರ್ಮಿಕ ಕ್ಷೇತ್ರದ ಒಂದು ಆಚರಣೆ ಮಾಡುವಂತಹ ಜಾತ್ರೆ ಆಗ್ಬೋದು ಹಾಗೂ ಪಾದಯಾತ್ರೆ ಆಗ್ಬೋದು, ಎಲ್ಲ ಕಡೆ ಈ ರೀತಿ ನೀರಿನ ವ್ಯವಸ್ಥೆಯನ್ನು ದಾನಿಗಳು ಮಾಡಬೇಕು. ಈ ಮೂಲಕ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನು ಬಿದ್ದು ಪರಿಸರ ಮಾಲಿನ್ಯ ಆಗ್ತಾಯಿದೆ ಅದನ್ನು ತಪ್ಪಿಸ್ಬೇಕು. ಇದಕ್ಕೆ ಭಕ್ತಾದಿಗಳು ಕೂಡ ಸಹಕಾರ ಕೊಡಬೇಕು. ನೋಡಿ, ನಮ್ಮ ವಯಸ್ಸಾದ ಹಿರಿಯರು ಕೂಡ ನೀರು ಕುಡಿತಾ ಇದ್ದಾರೆ. ದಯಮಾಡಿ ಎಲ್ಲ ಈ ಥರ ಪಾಲನೆ ಮಾಡಿ ಪರಿಸರವನ್ನು ಉಳಿಸಿ ಮತ್ತು ಜಾತ್ರಾ ಮಹೋತ್ಸವವನ್ನು ಆರಾಧನೆ ಮಾಡ್ಬೋದು. ಈಗ ನೋಡಿ, ಇಲ್ಲಿ ಒಂದು ವಾಟರ್ ಬಾಟ್ಲು ಬಿದ್ದಿಲ್ಲ. ಇವರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಶ್ರೀ ವೀರಭದ್ರಸ್ವಾಮಿ ಭದ್ರಕಾಳಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬರುವಂತಹ ಭಕ್ತಾದಿಗಳಿಗೆ ಯಡೂರು ಗ್ರಾಮದ ಶ್ರೀ ಶಿವಾಜಿ ಸರ್ ಅವರು ಒಂದು ಉತ್ತಮ ರೀತಿಯ ಪರಿಸರ ಸ್ನೇಹಿ ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ನೋಡಿ, ಕುಡಿಯೋ ವಾಟರ್ ಬಾಟ್ಲು ಕೊಡೋದು ಬೇಡ ಅಂತ ಹೇಳಿನಲ್ಲ, ಅದರಿಂದ ಕುಡಿದು ಎಲ್ಲಂದ್ರಲ್ಲಿ ಬಿಸಾಕ್ತೀವಿ. ಈಗ ನೋಡಿ, ಗ್ಲಾಸ್ನಲ್ಲಿ ನೀರು ಕುಡಿತಾರೆ, ಅದನ್ನು ಮತ್ತೆ ಇಡೋದ್ರಿಂದ ಯಾವುದೇ ಪರಿಸರ ಹಾನಿ ಇಲ್ಲ. ಈ ರೀತಿ ಒಂದು ಉತ್ತಮ ರೀತಿಯ ನೀರಿನ ವ್ಯವಸ್ಥೆಯನ್ನು ಶ್ರೀ ವೀರಭದ್ರಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾಡಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಹೇಳಿ ಸರ್ ಇದ್ರ ಬಗ್ಗೆ. ನಮಸ್ಕಾರ, ನಾನು ಶಿವಾಜಿ ಸಿಂಗಾಡೆ ಅಂತ, ಯಡೂರು ಗ್ರಾಮನು. ಇಲ್ಲಿ ಜನ ಅಂದರೆ ಬಸ್ ಸ್ಟ್ಯಾಂಡು ದೂರಾಗಿದೆ, ಅದಲ್ಲದೆ ಜನರಿಗೆ ಹೋಗಲಿಕ್ಕೆ ಅನುಕೂಲ ಇಲ್ಲ. ಯಾಕಂದರೆ ಗಾಡಿ ಎಲ್ಲ ಹೋದರೆ ಅಲ್ಲಿ ಕ್ರೌಡ್ ಆಗುತ್ತೆ. ಅದಕ್ಕಾಗಿ ಗಾಡಿ ಎಲ್ಲ ಇಲ್ಲಿ ಹೊರಗಡೆ ನಿಲ್ಲಿಸಿ ಒಂದು 500 ಮೀಟರ್ಸ್ ದೂರಕ್ಕೆ ನಿಲ್ಲಿಸಿ ಜನ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಅದ ಕಾರಣದಿಂದ ಜನರಿಗೆ ಕಷ್ಟ ಆಗುತ್ತೆ, ನೀರಿಂದ ಸಮಸ್ಯೆ ಇದೆ, ನೀರು ಕುಡಿಯೋಬೇಕತ್ತೆ. ಅದಕ್ಕಾಗಿ ನಾವು ಬಾಟಲ್ ಇಟ್ಟಿಲ್ಲ, ಬಾಟಲ್ನಲ್ಲಿ ನೀರು ತೊಗೊಂಡು ಇಟ್ಟಿದ್ದೀವಿ, ಸ್ಟೀಲ್ ಗ್ಲಾಸ್ ಇಟ್ಟಿದ್ದೀವಿ ಕುಡಿಲಿಕ್ಕೆ. ಯಾಕಂದರೆ ಜನ ವಾಟರ್ ಬಾಟಲ್ ತಗೊಳ್ತಾರೆ, ಎಲ್ಲೋ ಬಿಸಾಕ್ತಾರೆ, ಪರಿಸರ ಹಾಳಾಗತ್ತೆ. ಆದ ಕಾರಣದಿಂದ ನಾವು ಸ್ಟೀಲ್ ಗ್ಲಾಸನ್ನು ಇಟ್ಟಿದ್ದೀವಿ, ನೀರು ತುಂಬಿಟ್ಟಿದ್ದೀವಿ, ಫಿಲ್ಟರ್ ವಾಟರ್ ಇಟ್ಟಿದ್ದೀವಿ. ಇದೇ ಥರ ನಾವು ವರ್ಷ ಇಡ್ತಾ ಇರ್ತೀವಿ. ಅದೇ ನಮ್ಮೂರು ಜಾತ್ರೆ ನಮಗೂ ಹೆಮ್ಮೆ ಅನಿಸುತ್ತೆ. ಜನರು ಬರ್ತಾರೆ, ಜನರು ನೋಡ್ತಾರೆ, ಅದಲ್ಲದೆ ಜನರಿಗೂ ಖುಷಿ ಆಗತ್ತೆ, ಅವ್ರಿಗೆ ಕುಡಿಯೋಕ್ಕೆ ನೀರು ಸಿಗತ್ತೆ. ಆದ ಕಾರಣದಿಂದ ನಾವು ಒಂದು ಸ್ವಲ್ಪ ಇದನ್ನು ಮಾಡ್ತಾ ಇದ್ದೀವಿ. ನಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟೇ ಮಾಡ್ತಾ ಇದ್ದೀವಿ. ಓಕೆ. ಇನ್ನೊಂದು ವಿಷಯ ಏನೆಂದರೆ, ಇವಾಗ ನೀರು ಬಾಟಲ್ನಿಂದ ಪರಿಸರ ಹಾಳಾಗತ್ತೆ. ಆದ ಕಾರಣದಿಂದ ನಾನು ಒಂದು ಬೇಡ್ಕೊಳ್ಳೋದು ಏನೆಂದರೆ, ಎಲ್ಲರಿಗೆ ಪ್ರತಿಯೊಂದು ಜಾತ್ರೆಯಲ್ಲಿ ಮಹೋತ್ಸವ ಯಾವುದೋ ಒಂದು ಕಾರ್ಯಕ್ರಮ ಇರಲಿ, ನೀವೆಲ್ಲರೂ ಈ ಥರ ನೀರು ವ್ಯವಸ್ಥೆ ಮಾಡಿದರೆ ಜನರಿಗೆ ನೀರು ಕುಡಿಯೋಕ್ಕೆ ಸಹಾಯ ಆಗುತ್ತೆ. ಅದಲ್ಲದೆ ಪ್ಲಾಸ್ಟಿಕ್ ಬಾಟಲ್ನಿಂದ ಸಂಪರ್ಕ ಎಲ್ಲ ಹಾಳಾಗೋದು ನಿಲ್ಲುತ್ತೆ. ಆದ ಕಾರಣದಿಂದ ನೀವು ಈ ಥರ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಪರಿಸರ ಹಾಳಾಗುತ್ತೆ ಬಾಟಲ್ನಿಂದ, ಪ್ಲಾಸ್ಟಿಕ್ ಬಾಟಲ್ನಿಂದ. ಅದಕ್ಕೆ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಸರ್.